ನಮಸ್ಕಾರ ಸ್ನೇಹಿತರೆ, ನಿಮಗೆ ಕುನಾಲ್ ಶಾ ಅವ್ರ ಬಗ್ಗೆ ಗೊತ್ತಿರಬಹುದಲ್ಲ. ಮೊನ್ನೆ ಅಷ್ಟು ಸ್ವತಃ ಮಾರ್ಕ್ ಝಕರ್ಬರ್ಗ್ರ ಮೆಟಾ ಕಂಪನಿ ಬನ್ನಿ ಸರ್ ನಮ್ಮ ವಾಟ್ಸಪ್ಗೆ ನೀವೇ ಗ್ಲೋಬಲ್ CEO ಆಗಬೇಕು, ನಿಮ್ಮ ಕಂಪ್ನಿ ನಾವು ಇನ್ವೆಸ್ಟ್ ಮಾಡ್ತೀವಿ, ಅಲ್ಲಿಗೆ ರಾಜೀನಾಮೆ ಕೊಟ್ಬಿಡಿ, 9,000 ಕೋಟಿ ಕೊಡ್ತೀವಿ ನಿಮಗೆ, ಬಂದು ನಮ್ಮ ಕಂಪ್ನಿ CEO ಆಗಿ ನಿಮ್ಮ ಕಂಪ್ನಿನ ಬಿಟ್ಟು ಅಂತ ಹೇಳಿ ಕರೆದಿದ್ರು. ಆ ಲೆವೆಲ್ಗೆ ಡಿಮಾಂಡ್ ಇರೋ ಕುನಾಲ್ ಶಾ ಹುಟ್ಟು ಹಾಕಿದ ಕಂಪನಿ ಯಾವ್ದು ಗೊತ್ತಾ? ಕ್ರೆಡ್. ಅಷ್ಟಕ್ಕೂ ಈ ಕ್ರೆಡ್ ಮಾಡೋ ಕೆಲಸ ಏನ್ ಗೊತ್ತಾ? ಕೇವಲ ಒಂದು ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಆ್ಯಪ್ ಅಷ್ಟೇ. ಜಸ್ಟ್ ಇಮ್ಯಾಜಿನ್ ಮಾಡಿ, ಕೇವಲ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಿಸಿಕೊಳ್ಳೋ ಒಂದು ಆ್ಯಪ್ ಕ್ರಿಯೇಟ್ ಮಾಡಿರೋ ವ್ಯಕ್ತಿಗೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಇಷ್ಟು ಡಿಮಾಂಡ್ ಇದೆ ಅಂತ ಹೇಳಿದ್ರೆ, ಕ್ರೆಡಿಟ್ ಕಾರ್ಡ್ ಅನ್ನೋದು ಎಷ್ಟು ದೊಡ್ಡ ಬಿಸ್ನೆಸ್ ಆಗಿರಬಹುದು ಯೋಚನೆ ಮಾಡಿ. ಹಾಗಿದ್ರೆ ಏನಿದು ಕ್ರೆಡಿಟ್ ಕಾರ್ಡ್? ಇದು ಹೇಗೆ ವರ್ಕ್ ಆಗುತ್ತೆ? ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಮಾತ್ರ ಅಲ್ಲ, ನಮ್ಮಂತ ಸಾಮಾನ್ಯ ಜನಕ್ಕೂ ಕೂಡ ಕ್ರೆಡಿಟ್ ಕಾರ್ಡ್ ಯಾಕೆ ಅಷ್ಟು ಇಂಪಾರ್ಟೆಂಟ್, ಹಾಗೆ ಬೆನಿಫಿಟ್ಸ್ ಇದೆ ಅಂತ ಹೇಳಿ ನೀವು ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಕ್ ಹೋದ್ರೆ ಅಲ್ಲಿ ನಮಗೆ ಎದುರಾಗೋ ಪ್ರಾಬ್ಲಮ್ಸ್ ಏನು, ಎಲ್ಲವನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. 45 ದಿನಗಳ ಫ್ರೀ ದುಡ್ಡು. ಮೊದಲನೇದಾಗಿ ಕ್ರೆಡಿಟ್ ಕಾರ್ಡ್ ಅನ್ನ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಿಮ್ಮ ಜೇಬಲ್ಲಿರೋ ಬ್ಯಾಂಕ್ ನ ದುಡ್ಡು. ಡೆಬಿಟ್ ಕಾರ್ಡ್ ಅಲ್ಲಿ ನೀವು ಸ್ವೈಪ್ ಮಾಡಿದಾಗ ನಿಮ್ಮ ಅಕೌಂಟ್ ಅಲ್ಲಿರೋ ಸ್ವಂತ ದುಡ್ಡು ಕಟ್ಟಾಗುತ್ತೆ. ಆದ್ರೆ ಕ್ರೆಡಿಟ್ ಕಾರ್ಡ್ ನಲ್ಲಿ ನೀವು ಪೇಮೆಂಟ್ ಮಾಡಿದಾಗ, ಸ್ವೈಪ್ ಮಾಡಿದಾಗ, ಅಥವಾ ಆನ್ಲೈನ್ ನಲ್ಲಿ ಪೇಮೆಂಟ್ ಮಾಡಿದಾಗ, ಅಥವಾ ರೂಪೇ ಮೂಲಕ ನೀವು UPI ಸ್ಕ್ಯಾನ್ ಅಂಡ್ ಪೇ ಮಾಡಿದಾಗ್ಲೂ ಕೂಡ ಬ್ಯಾಂಕ್ ತನ್ನ ಸ್ವಂತ ದುಡ್ಡನ್ನ ಅಂಗಡಿಯವರಿಗೆ, ಮರ್ಚೆಂಟ್ಗೆ ಟ್ರಾನ್ಸ್ಫರ್ ಮಾಡುತ್ತೆ, ನಿಮ್ ದುಡ್ಡು ಮುಟ್ಟಿರೋದಿಲ್ಲ. ಇಲ್ಲಿ ನಾವು 2 ಕಾನ್ಸೆಪ್ಟ್ ತಿಳ್ಕೋಬೇಕು. ಒಂದು ಬಿಲ್ಲಿಂಗ್ ಸೈಕಲ್, ಇನ್ನೊಂದು ಲಾಸ್ಟ್ ಡೇಟ್ ಆಫ್ ಪೇಮೆಂಟ್. ಬಿಲ್ಲಿಂಗ್ ಸೈಕಲ್ ಅಂದ್ರೆ ಒಂದು ತಿಂಗಳ ಪೂರ್ತಿ ನೀವು ಏನೆಲ್ಲ ಖರ್ಚು ಮಾಡ್ತಿರೋ ಅದನ್ನೆಲ್ಲ ಸೇರಿಸಿ ಕಡೆಯಲ್ಲಿ ಬರೋ ಬಿಲ್. ಇದು ಸಾಮಾನ್ಯವಾಗಿ 30 ದಿನದ್ದು. ಇನ್ನು ಲಾಸ್ಟ್ ಡೇಟ್ ಅಂದ್ರೆ ಬಿಲ್ ಬಂದು ಮುಗಿದ ಮೇಲೆ ಪೇಮೆಂಟ್ ಮಾಡೋಕೆ ಬ್ಯಾಂಕ್ ಕೊಡೋ ಅಡಿಷನಲ್ ಟೈಮ್. ಇದು 15 ದಿನ ಇರುತ್ತೆ. ಅಂದ್ರೆ 30 ದಿನದ ಬಿಲ್ಲಿಂಗ್ ಸೈಕಲ್ ಪ್ಲಸ್ 15 ದಿನದ ಪೇಮೆಂಟ್ ವಿಂಡೋ, ಟೋಟಲ್ 45 ಡೇಸ್. ಒಂದು ಎಕ್ಸಾಂಪಲ್ ಕೊಡ್ತೀವಿ ಕೇಳಿ. ಮಿಸ್ಟರ್ ಎ ಅಂತ ಒಬ್ರಿದ್ದಾರೆ ಅಂತ ಇಟ್ಕೊಳ್ಳಿ. ಅವರ ಕಾರ್ಡ್ ನ ಬಿಲ್ಲಿಂಗ್ ಸೈಕಲ್ ಜನವರಿ 1 ರಿಂದ 30ರವರೆಗಿದೆ. ಜನವರಿ 1 ರಿಂದ 30ರವರೆಗೆ ಅವರು ಏನೇನು ಖರ್ಚು ಮಾಡ್ತಾರೋ ಅದರ ಬಿಲ್ ಜನವರಿ 31ಕ್ಕೆ ಅವರ ಮನೆಗೆ ಬರುತ್ತೆ. ಬ್ಯಾಂಕ್ ಅವರಿಗೆ ಪೇಮೆಂಟ್ ಮಾಡೋಕೆ ಫೆಬ್ರವರಿ 14ರವರೆಗೆ ಟೈಮ್ ಕೊಡುತ್ತೆ. ಅಂದ್ರೆ ಖರ್ಚು ಮಾಡಿದ 30 ದಿನ ಪ್ಲಸ್ ಬಿಲ್ ಕಟ್ಟೋಕೆ ಸಿಕ್ಕ 14 ದಿನ ಈಸ್ ಈಕ್ವಲ್ ಟು 44 ರಿಂದ 45 ದಿನ. ಈ ಪೀರಿಯಡ್ ನಲ್ಲಿ ನೀವು ₹1 ಬಡ್ಡಿ ಕಟ್ಟಬೇಕಾಗಿಲ್ಲ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಒಂದ್ ವೇಳೆ ನೀವು ಈ 45 ದಿನದ ಡೆಡ್ ಲೈನ್ ಮೀರಿದ್ರೆ ಬಡ್ಡಿ ಹಾಕ್ತಾರೆ. ಆ ಬಡ್ಡಿ ನೀವು ಲೇಟ್ ಮಾಡಿದ ದಿನಗಳಿಗೆ ಮಾತ್ರ ಬೀಳಲ್ಲ. ನೀವು ಯಾವತ್ತು ಖರ್ಚು ಮಾಡಿದ್ರು ಆ ದಿನದಿಂದಲೇ ಬಡ್ಡಿಯ ಲೆಕ್ಕ ಶುರುವಾಗುತ್ತೆ ಲೇಟ್ ಮಾಡಿದ್ರೆ. ಉದಾಹರಣೆಗೆ 10 ಡೇಸ್ ಲೇಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ನೀವು 10 ದಿನದ ಬಡ್ಡಿ ಮಾತ್ರ ಕಟ್ಟಲ್ಲ, 45 ಡೇಸ್ ಪ್ಲಸ್ 10 55 ಡೇಸ್ನ ಬಡ್ಡಿಯನ್ನು ಕೂಡ ಕಟ್ಟಬೇಕಾಗತ್ತೆ. ಬ್ಯಾಂಕ್ಗಳಿಗೆ ಆದಾಯದ ಮೂಲ ಇದೆ, ಮತ್ತು ಪುಕ್ಸಟೆ ಕ್ರೆಡಿಟ್ ಕಾರ್ಡ್ ಕೊಟ್ಟು ಎಷ್ಟಾದ್ರೂ ಯೂಸ್ ಮಾಡ್ಕೊಳ್ಳಿ, ನಾವು ನಿಮ್ಗೆ ಬಿಲ್ ಕಟ್ತೀವಿ 45 ದಿನ, ಹಂಗಲ್ಲ. ಈ ಥರ ತುಂಬ ಜನ ಕಾರ್ಡ್ ಕೊಡ್ತಾರೆ, ಕೆಲವರು ಟೈಮಿಗೆ ಕರೆಕ್ಟಾಗಿ ಬಿಲ್ ಕಟ್ತಾರೆ, ಕೆಲವರು ಟೈಮಿಗೆ ಕರೆಕ್ಟಾಗಿ ಬಿಲ್ ಕಟ್ಟಲ್ಲ. ಅವರು ಟೈಮಿಗೆ ಕರೆಕ್ಟಾಗಿ ಕಟ್ಟದೇ ಇರೋರು ಕಟ್ಟೋ ಬಡ್ಡಿ ಇದೆಯಲ್ಲ, ಅದೇ ಬ್ಯಾಂಕ್ಗಳ ಕ್ರೆಡಿಟ್ ಕಾರ್ಡ್ ಬಿಸ್ನೆಸ್ಗೆ ರೆವಿನ್ಯೂ ಸೋರ್ಸ್. ಅದು ಕಳ್ಳರು ಅಂತ ಹೇಳಕ್ಕಾಗಲ್ಲ, ಅವರು ಬದುಕಬೇಕು. ಆ ಬಿಸ್ನೆಸ್ ಮಾಡೆಲ್ನಲ್ಲಿ ಪ್ರಾಫಿಟ್ ಇರೋ ಏಕೈಕ ದಾರಿ ಅವ್ರಿಗದು. ಹಾಗಂತ ಅವ್ರಿಗೆ ಪ್ರಾಫಿಟ್ ಮಾಡಿಕೊಡೋದು ನಮ್ಮ ಕೆಲಸ ಅಲ್ಲ. ನಮ್ಮ ಕೆಲಸ ಏನೋ ಜಾಣ್ಮೆಯಿಂದ ಕ್ರೆಡಿಟ್ ಕಾರ್ಡನ್ನು ಎಷ್ಟಾಗುತ್ತಷ್ಟು ಯೂಸ್ ಮಾಡೋದು. ಹಾಗಾಗಿ ಯಾವತ್ತೂ ಕೂಡ ಬಿಲ್ ಪೇಮೆಂಟನ್ನು ಮಿಸ್ ಮಾಡಬೇಡಿ. ವಾರ್ಷಿಕ 36%ನಿಂದ 42% ವರೆಗೂ ಬಡ್ಡಿ ಬೀಳುತ್ತೆ ಆನ್ಯುವಲ್ ಆಗಿ ಲೆಕ್ಕ ಹಾಕಿದಾಗ. ಹಾಗಾಗಿ ಕೇರ್ಫುಲ್ ಆಗಿ ಬಳಸಿ ಸ್ನೇಹಿತರೆ ಕ್ರೆಡಿಟ್ ಕಾರ್ಡನ್ನು. ಅಗತ್ಯ ಇರೋ ಖರ್ಚುಗಳಿಗೆ ಬಳಸಬೇಕು, ಟೈಮಿಗೆ ಕರೆಕ್ಟಾಗಿ ಬಿಲ್ ಕಟ್ಟಬೇಕು. ಇಲ್ಲ ಅಂದ್ರೆ ಬ್ಯಾಂಕ್ನವ್ರಿಗೆ ಬಡ್ಡಿ ಕಟ್ಟಬೇಕಾಗುತ್ತೆ. ಬ್ಯಾಂಕ್ನವರಿಗೆ ಬಡ್ಡಿ ಜೊತೆಗೆ ಮರ್ಚೆಂಟ್ ಕಡೆಯಿಂದ ಸ್ವಲ್ಪ ಕಮಿಷನ್ ಕೂಡ ಹೋಗುತ್ತೆ. ಜೊತೆಗೆ ಆನ್ಯುವಲ್ ಫೀಸ್ ಕೂಡ ಇರುತ್ತಲ್ಲ. ಎಲ್ಲವೂ ಲೈಫ್ ಟೈಮ್ ಫ್ರೀ ಕಾರ್ಡ್ಸ್ ಇರಲ್ಲ, ಕೆಲವದಕ್ಕೆ ಆನ್ಯುವಲ್ ಫೀಸ್ ಎಲ್ಲ ಇರುತ್ತೆ, ಜಾಯ್ನಿಂಗ್ ಫೀಸ್ ಎಲ್ಲ ಇರುತ್ತೆ. ಅಲ್ಲೂ ಕೂಡ ಸ್ವಲ್ಪ ಅವರು ದುಡ್ಡನ್ನ ಮಾಡ್ಕೊಂತಾರೆ ಬ್ಯಾಂಕ್ನವರು. ಹಾಗಿದ್ರೆ ನಮಗೆ ಕ್ರೆಡಿಟ್ ಕಾರ್ಡ್ ಯಾಕೆ ಬೇಕು? ಇವತ್ತು ಕ್ರೆಡಿಟ್ ಕಾರ್ಡ್ ಅನ್ನ ನಾವು ಸರಿಯಾಗಿ ಬಳಸಿದ್ರೆ ನಮಗೆ ದೊಡ್ಡ ಲಾಭ ಏನು ಗೊತ್ತಾ? ನಮ್ಮ ಸಿಬಿಲ್ ಸ್ಕೋರ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದು. ಈ ಸಿಬಿಲ್ ಸ್ಕೋರ್ ಎಷ್ಟು ಇಂಪಾರ್ಟೆಂಟ್ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀವಿ ಕೇಳಿ. ನಾವು ಮನೆ ಕಟ್ಟೋಕೆ ಹೋಮ್ ಲೋನ್ ಅಥವಾ ಎಮರ್ಜೆನ್ಸಿಗೆ ಪರ್ಸನಲ್ ಲೋನ್ ಬೇಕು ಅಂತ ಬ್ಯಾಂಕಿಗೆ ಹೋಗಿರ್ತೀವಿ. ಸರ್ ಅಥವಾ ಮೇಡಮ್, ನಿಮ್ಮ ಸಿಬಿಲ್ ಸ್ಕೋರ್ ಎಷ್ಟಿದೆ ಅಂತ. ಒಂದು ವೇಳೆ ನಿಮ್ಮ ಹತ್ರ ಸಿಬಿಲ್ ಸ್ಕೋರ್ ಇಲ್ಲ ಅಷ್ಟೊಂದು ಚೆನ್ನಾಗಿ, ಅಥವಾ ಸ್ಕೋರ್ ಕಮ್ಮಿ ಇದೆ ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಲೋನ್ ಅಪ್ಲಿಕೇಶನ್ ರಿಜೆಕ್ಟ್ ಆಗೋಕೆ ತುಂಬ ಸಾಧ್ಯತೆ ಇರುತ್ತೆ. ಬ್ಯಾಂಕಲ್ಲಿ ಲೋನ್ ಸಿಗಲಿಲ್ಲ ಅಂದರೆ ಅನಿವಾರ್ಯವಾಗಿ ಹೊರಗಡೆ ಬೇರೆ ಬೇರೆ ಪ್ರೈವೇಟ್ನಲ್ಲಿ, ಫಿನಾನ್ಸ್ನಲ್ಲಿ ಅಲ್ಲಿ ಇಲ್ಲಿ ಬಡ್ಡಿ, ಮೀಟರ್ ಬಡ್ಡಿಗೆಲ್ಲ ದುಡ್ಡನ್ನು ಹೊಂದಿಸ್ಲಿಕ್ಕೆ ಒದ್ದಾಡಬೇಕಾಗತ್ತೆ. ಬ್ಯಾಂಕ್ನಲ್ಲಿ ಪರ್ಸನಲ್ ಲೋನ್ಗೆ ಸರಾಸರಿ 10 ರಿಂದ 12% ಬಡ್ಡಿ ಇರುತ್ತೆ. ತೀರಾ ಆವ್ರೇಜ್ ಕ್ರೆಡಿಟ್ ಸ್ಕೋರ್ ಇದ್ದವ್ರಿಗೂ ಕೂಡ ಒಂದು 14-15%ಗೆಲ್ಲ ಪರ್ಸನಲ್ ಲೋನ್ ಕೊಡ್ತಾರೆ. ಆದರೆ ನೀವು ಹೊರಗಡೆಗೆ ಹೋದರೆ ವರ್ಷಕ್ಕೆ 24 ರಿಂದ 36% ವರೆಗೂ ಮಿನಿಮಮ್ ಬಡ್ಡಿ ಕಟ್ಟಬೇಕಾಗತ್ತೆ. ಅರ್ಧಕ್ಕರ್ಧ ಡಿಫ್ರೆನ್ಸ್. ನಿಮಗೆ ಬ್ಯಾಂಕಲ್ಲಿ 50 ಲಕ್ಷ ಲೋನ್ಗೆ 10-12% ಬಡ್ಡಿಯಲ್ಲಿ 15 ವರ್ಷದ ಅವಧಿಗೆ 12% ಅಂತಲೇ ಇಟ್ಕೊಂಡ್ರೆ 58 ಲಕ್ಷ ಇಂಟ್ರೆಸ್ಟ್ ಬೀಳುತ್ತೆ. ಅದೇ 24% ಲೆಕ್ಕದಲ್ಲಿ ನೀವು 20 ರಿಂದ 30 ಲಕ್ಷ ಎಕ್ಸ್ಟ್ರಾ ಕಟ್ಟಬೇಕಾಗತ್ತೆ. ನೀವು
ಸೇಮ್ ಲೋನ್ ಅಮೌಂಟ್ಗೆ 20 to 30 lakhs ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕಾಗತ್ತೆ, ಜಸ್ಟ್ ಬಡ್ಡಿ ಜಾಸ್ತಿ ಅನ್ನೋ ಕಾರಣಕ್ಕೋಸ್ಕರ. ಇದನ್ನೆಲ್ಲ ನೋಡಿ ಸರಿ ಬಿಡು, ಮೊದಲಿಗೆ ಒಂದು ಕ್ರೆಡಿಟ್ ಕಾರ್ಡ್ ತೊಗೊಂಡು ಸಿಬಿಲ್ ಸ್ಕೋರ್ ಬೆಳೆಸೋಣ ಅಂತ ನೀವು ಕಾರ್ಡ್ ಕೇಳೋಕ್ಕೆ ಬ್ಯಾಂಕ್ಗೆ ಹೋಗ್ತೀರಿ ಅಂತ ತಿಳ್ಕೊಳ್ಳಿ. ಬ್ಯಾಂಕ್ ಅದನ್ನು ಕೂಡ ಸುಮ್ಮನೆ ಕೊಟ್ಬಿಡಲ್ಲ, ಆಯಿತು ತಗೊಳ್ಳಿ ಅಂಥೇಳಿ ಅಲ್ಲೂ ಆಟ ಆಡಿಸ್ತಾರೆ. ಕ್ರೆಡಿಟ್ ಕಾರ್ಡ್ ಕೊಡೋಕ್ಕೆ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು, ಸ್ಯಾಲ್ರಿ ಸ್ಲಿಪ್ ಕೊಡಿ, ಟ್ಯಾಕ್ಸ್ ಫೈಲ್ ಮಾಡಿದ ಡಾಕ್ಯುಮೆಂಟ್ ಕೊಡಿ ಅಂತ ಕೇಳ್ತಾರೆ. ಅರೆ ಸಿಬಿಲ್ ಸ್ಕೋರನ್ನು ಡೆವಲಪ್ ಮಾಡೋಕ್ಕೆ ಕ್ರೆಡಿಟ್ ಕಾರ್ಡ್ ಕೊಡ್ರಿ ಅಂದರೆ ಕೇಳಲ್ಲ ಅವರು. ಇದೊಂಥರ ಟ್ರ್ಯಾಪ್ ಇದು. ಕ್ರೆಡಿಟ್ ಕಾರ್ಡ್ ಬೇಕು ಅಂದರೆ ಸಿಬಿಲ್ ಸ್ಕೋರ್ ಇರಬೇಕು, ಸಿಬಿಲ್ ಸ್ಕೋರ್ ಬೇಕು ಅಂತ ಹೇಳಿದ್ರೆ ಕ್ರೆಡಿಟ್ ಕಾರ್ಡ್ ಇರಬೇಕು. ಇಲ್ಲೇ ಸಿಕ್ಕಾಕೊಂಡಿರೋದು ತುಂಬ ಜನ. ಹಾಗಿದ್ರೆ ಈ ಸಿಬಿಲ್ ಚಕ್ರವ್ಯೂಹ ಭೇದಿಸೋದು ಹೇಗೆ? ಇದಕ್ಕೊಂದು ಪರಿಹಾರ ಇದೆ, ಅದೇ FDCC, ಫಿಕ್ಸೆಡ್ ಡೆಪಾಸಿಟ್ ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್. ಈ ವಿಚಾರದಲ್ಲಿ ನೀವು ಸ್ಟೇಬಲ್ ಮನಿ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಬಹುದು. ಸ್ಟೇಬಲ್ ಮನಿ ಸೂರ್ಯೋದಯ ಬ್ಯಾಂಕ್ ನವರದೊಂದು ಕ್ರೆಡಿಟ್ ಕಾರ್ಡ್ ಇದೆ, ರೂಪೇ ಕ್ರೆಡಿಟ್ ಕಾರ್ಡ್ ಇದು. ನೀವು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಸ್ಟೇಬಲ್ ಮನಿ ಲಿಂಕ್ ಅನ್ನ ಓಪನ್ ಮಾಡಿ, ಫ್ರೀಯಾಗಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ ಸೂರ್ಯೋದಯ ಬ್ಯಾಂಕ್ ನಲ್ಲಿ ಒಂದು FD ಅನ್ನ ಇಡ್ತೀರಿ ಅಂತ ಇಟ್ಕೊಳ್ಳಿ. ಆ FD ಹಣದ ಭದ್ರತೆಯ ಮೇಲೆ, ಆ FD ಗ್ಯಾರಂಟಿ ಮೇಲೆ ನಿಮಗೆ ಯಾವುದೇ ಸ್ಯಾಲ್ರಿ ಸ್ಲಿಪ್ ಕೇಳದೆ, ಸಿಬಿಲ್ ಸ್ಕೋರ್ ಕೂಡ ಕೇಳದೆ, ನೀವೇನು ಕೆಲಸ ಮಾಡ್ತಿದ್ದೀರಿ ಅಂತಲೂ ಕೇಳದೆ ನಿಮಗೆ ಕ್ರೆಡಿಟ್ ಕಾರ್ಡ್ ಇಮಿಡಿಯೇಟ್ಲಿ ಸಿಕ್ಬಿಡುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ನಿಮಗೆ ಡಬಲ್ ಲಾಭ ಇದೆ. ಒಂದು, ನೀವು ಮಾಡಿರೋ FD ಮೇಲೆ, ಅದು ಮಾಮೂಲಿ ಬ್ಯಾಂಕ್ FD, ಅದು ಬ್ಯಾಂಕ್ ನಿಮ್ಮ ಹತ್ರ FD ಇಟ್ಕೊಂಡು ನಿಮಗೆ ಬಡ್ಡಿ ಕೊಡುತ್ತೆ, ಅದಕ್ಕೆ ಅದು ಗ್ರೋ ಆಗ್ತಿರುತ್ತೆ. ಅದು ಇವಾಗ 8.1% ಬಡ್ಡಿ ಇದೆ ಈಗ. ಅಂದರೆ ನೀವು 1 ಲಕ್ಷ ರೂಪಾಯಿ ಏನಾದರೂ FD ಇಟ್ಟರೆ ನಿಮಗೆ ಅದಕ್ಕೆ ಪ್ರತಿ ವರ್ಷ 8,100 ರೂಪಾಯಿ ಬಡ್ಡಿ ಬರ್ತಾ ಇರುತ್ತೆ. ಪ್ರತಿ ವರ್ಷ ಗ್ರೋ ಆಗ್ತಾ ಹೋಗ್ತಿರುತ್ತೆ, ದುಡ್ಡು ನಿಮಗೋಸ್ಕರ ದುಡಿತಾ ಇರುತ್ತೆ. ಬ್ಯಾಂಕ್ ಬಡ್ಡಿಯೊಂದಿಗೆ, ಯಾವುದೇ ಮಾರ್ಕೆಟ್ ಲಿಂಕ್ ಇಲ್ಲ, ಬ್ಯಾಂಕ್ ಕೊಡೋ ಗ್ಯಾರಂಟಿಡ್ ಬಡ್ಡಿಯೊಂದಿಗೆ. ಜಸ್ಟ್ 2 ವರ್ಷದಲ್ಲಿ ಆ 1 ಲಕ್ಷ ರೂಪಾಯಿ 1,22,000 ಈ ಥರ ಗ್ರೋ ಆಗ್ತಾನೆ ಹೋಗುತ್ತೆ. ಎರಡನೇದೇನೋ ನಿಮಗೆ ಕ್ರೆಡಿಟ್ ಕಾರ್ಡ್ ಸಿಕ್ಕಿರುತ್ತೆ. FD ಆಧಾರದ ಮೇಲೆ ನಿಮಗೆ ಕ್ರೆಡಿಟ್ ಕಾರ್ಡ್ ಸಿಕ್ಕಿರುತ್ತೆ. ಉದಾಹರಣೆಗೆ 1 ಲಕ್ಷ ಯಾರಾದರೂ ಇಟ್ಟಿದ್ರೆ 90,000 ರೂಪಾಯಿ ಕ್ರೆಡಿಟ್ ಲಿಮಿಟ್ನ ಕ್ರೆಡಿಟ್ ಕಾರ್ಡ್ ಕೈಗೆ ಸೇರಿಬಿಡುತ್ತೆ. ನಿಮಗೆ ಇನ್ನೂ ಕ್ರೆಡಿಟ್ ಲಿಮಿಟ್ ಬೇಕು ಅಂದರೆ ನೀವು ಇನ್ನೂ ಜಾಸ್ತಿ ಉಳಿತಾಯ ಮಾಡಬೇಕಾಗತ್ತೆ. ನೀವು ಜಾಸ್ತಿ ಉಳಿತಾಯದ ಅಭ್ಯಾಸವನ್ನು ರೂಢಿಸ್ಕೊಳ್ಳೇಬೇಕಾಗತ್ತೆ. ರ್ಯಾಂಡಮ್ ಆಗಿ ನಿಮಗೆ ಸ್ವೈಪ್ ಮಾಡೋಕ್ಕೆ ಬಿಡೋದಿಲ್ಲ ಇದು. ನಿಮಗೆ ಉಳಿತಾಯದ ಅಭ್ಯಾಸವನ್ನು ಮ್ಯಾಂಡೇಟ್ರಿಯಾಗಿ ರೂಢಿಸುತ್ತೆ ಇದು FD ಬ್ಯಾಕ್ ಕ್ರೆಡಿಟ್ ಕಾರ್ಡ್. ನಿಮಗೆ 2 ಲಕ್ಷ ರೂಪಾಯಿದು ಕ್ರೆಡಿಟ್ ಲಿಮಿಟ್ ಬೇಕು ಕ್ರೆಡಿಟ್ ಕಾರ್ಡಲ್ಲಿ ಅಂದರೆ ನೀವು 2 ಲಕ್ಷ ರೂಪಾಯಿ FD ಇಟ್ಟು ಅದನ್ನು ಬಡ್ಡಿಗೆ ಬೆಳೆಸಲೇಬೇಕಾಗತ್ತೆ. ಆ ಕಡೆಗೆ FD ಇರುತ್ತೆ, ಅದ್ರ ಪಾಡಿಗೆ ಅದು ಬಡ್ಡಿಗೆ ಬೆಳೀತಿರುತ್ತೆ, ಈ ಕಡೆ ಕ್ರೆಡಿಟ್ ಲಿಮಿಟ್ ಕೂಡ ಬಂದ್ಬಿಡುತ್ತೆ. ಅದಕ್ಕಂತೆ ಈ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ಟೈಮಿಗೆ ಕರೆಕ್ಟಾಗಿ ಬಿಲ್ ಕಟ್ತಾ ಹೋದರೆ ನಿಮಗೆ ಸಿಬಿಲ್ ಸ್ಕೋರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಜೊತೆಗೆ ಸ್ನೇಹಿತರೆ, ಸೂರ್ಯೋದಯ ಸ್ಟೇಬಲ್ ಮನಿ ಕ್ರೆಡಿಟ್ ಕಾರ್ಡ್ ಲೈಫ್ ಟೈಮ್ ಫ್ರೀ ಕಾರ್ಡ್. ಆನ್ಯುವಲ್ ಫೀಸ್ ಇರೋದಿಲ್ಲ, ಮೇಂಟೆನೆನ್ಸ್ ಫೀಸ್ ಕೂಡ ಇರೋದಿಲ್ಲ. ಅಲ್ಲದೆ ಕಾರ್ಡ್ ಬಳಸಿ ಮಾಡೋ ಪ್ರತಿ ಟ್ರಾನ್ಸಾಕ್ಷನ್ಗೆ 0.5% ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಜೊತೆಗೆ ರೂಪೇ ಕಾರ್ಡ್ UPIಗೂ ಕೂಡ ಲಿಂಕ್ ಮಾಡಿಕೊಂಡು ನಿಮ್ಮ ದೈನಂದಿನ ಅಗತ್ಯದ ಖರ್ಚುಗಳಿಗೆಲ್ಲ ಅದನ್ನು ಸ್ಕ್ಯಾನ್ ಆ್ಯಂಡ್ ಪೇ ಮಾಡೋಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ನೀವು ಬ್ಯಾಂಕ್ ಅಕೌಂಟಿಂದ ಕಟ್ಟಾಗಲ್ಲ, ಕ್ರೆಡಿಟ್ ಕಾರ್ಡಿಂದ ನೀವು UPI ಪೇಮೆಂಟ್ ಮಾಡ್ಬೋದು. ಆಗಲೇ ಹೇಳಿದಾಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಇದರ ಲಿಂಕ್ ಇದೆ. ಆಸಕ್ತರು ಫ್ರೀಯಾಗಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕೆಲವೇ ಕ್ಲಿಕ್ಸಲ್ಲಿ ನಿಮ್ಮದೇ ಕ್ರೆಡಿಟ್ ಕಾರ್ಡನ್ನು ಪಡಿಬೋದು. ಕೇವಲ 2,000 ರೂಪಾಯಿಂದಲೂ ಕೂಡ ಶುರು ಮಾಡ್ಬೋದು ಸ್ನೇಹಿತರೆ. ನೀವು FD ಇಟ್ಟು ಇಮಿಡಿಯೇಟ್ಲಿ ಕ್ರೆಡಿಟ್ ಕಾರ್ಡನ್ನು ಪಡ್ಕೊಬೋದು. ಜೊತೆಗೆ ಆಗಲೇ ಹೇಳಿದ ಹಾಗೆ UPI, ಇವತ್ತು ದೇಶದಲ್ಲಿ 50 ಕೋಟಿಗೂ ಅಧಿಕ ಜನ UPI ಬಳಸ್ತಾರೆ. ಎಲ್ಲ ಕ್ರೆಡಿಟ್ ಕಾರ್ಡ್ಗಳನ್ನು UPIಗೆ ಲಿಂಕ್ ಮಾಡೋಕ್ಕೆ ಇನ್ನೂ ಕೂಡ ದೇಶದಲ್ಲಿ ಅವಕಾಶ ಕೊಟ್ಟಿಲ್ಲ. ಎಷ್ಟು ವರ್ಷಗಳಾಯಿತು, ಬರೀ ರೂಪೇಗೆ ಮಾತ್ರ ಕೊಟ್ಟಿದ್ದಾರೆ. ಇದನ್ನ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಯಾವುದೇ UPI ಆ್ಯಪ್ಗೂ ಕೂಡ ಲಿಂಕ್ ಮಾಡ್ಕೋಬಹುದು. QR ಕೋಡ್ ಸ್ಕ್ಯಾನ್ ಮಾಡಿ ಸೆಕೆಂಡ್ಸ್ ಅಲ್ಲಿ ಪೇಮೆಂಟ್ ಮಾಡಬಹುದು. ನೆಕ್ಸ್ಟ್, ಲೌಂಜ್ ಆಕ್ಸೆಸ್. ವರ್ಷಕ್ಕೆ 8 ಕಾಂಪ್ಲಿಮೆಂಟರಿ ಏರ್ಪೋರ್ಟ್ ಲೌಂಜ್ ಆಕ್ಸೆಸ್ ಸಿಗುತ್ತೆ. ಆದ್ರೆ ಸ್ನೇಹಿತರೆ, ಏರ್ಪೋರ್ಟ್ ಲೌಂಜ್ ಆಕ್ಸೆಸ್ ಸಿಗಬೇಕು ಅಂತ ಹೇಳಿದ್ರೆ ಇದು ಪ್ರೀಮಿಯಂ ಫೀಚರ್ ಆಗಿರೋದ್ರಿಂದ ಇದೊಂದಕ್ಕೆ ನಿಮ್ಮ FD ಅಮೌಂಟ್ ಇಟ್ಟಿರ್ತೀರಲ್ಲ ನೀವು, ಅದು ಮಿನಿಮಮ್ 40,000 ಆದರೂ ಇರಬೇಕು. ಇಲ್ಲ ನಂಗೆ ಅದು ಬೇಡ ಅಂತ ಹೇಳಿದ್ರೆ ನೀವು 2,000 ರೂಪಾಯಿಂದಲೂ ಶುರು ಮಾಡಿ ಕ್ರೆಡಿಟ್ ಕಾರ್ಡ್ ಅಂತೂ ಪಡ್ಕೊಳ್ಬೋದು. ಜೊತೆಗೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ, ದುಬಾರಿ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಲೌಂಜ್ ಆಕ್ಸೆಸ್ ಸಿಗಬೇಕು ಅಂತ ಹೇಳಿದ್ರೆ ತಿಂಗಳಿಗಿಷ್ಟು ಖರ್ಚು ಮಾಡಲೇಬೇಕು ಅನ್ನೋ ಕಂಡೀಷನ್ ಇರುತ್ತೆ. ಇಲ್ಲಿ ಆ ಥರದ್ದು ಯಾವುದೇ ಕಂಡೀಷನ್ ಇಲ್ಲ. ಆರಾಮಾಗಿ ಕಾರ್ಡ್ ತೋರಿಸಿ ಲೌಂಜ್ನಲ್ಲಿ ರಿಲ್ಯಾಕ್ಸ್ ಮಾಡ್ಬೋದು. ಊಟ, ತಿಂಡಿ, ಜ್ಯೂಸ್ ಅಲ್ಲಿರೋದೆಲ್ಲವನ್ನ ಫ್ರೀಯಾಗಿ ಪಡಿಬೋದು ಏರ್ಪೋರ್ಟ್ಗಳಲ್ಲಿ. ಮೂರನೇದಾಗಿ ಸ್ನೇಹಿತರೆ, ನಿಮ್ಮ FD ಹಣಕ್ಕೆ RBI ಕೊಡೋ ಗ್ಯಾರಂಟಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಧೀನದಲ್ಲಿ ಬರೋ DICGC ಇದೆಯಲ್ಲ, ಅದರ ರಕ್ಷಣೆ ಇರುತ್ತೆ. ಭಾರತದ ಪ್ರತಿಯೊಂದು ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನಲ್ಲಿ, ಕಾಶ್ಮೀರ ಟು ಕನ್ಯಾಕುಮಾರಿ, ಗುಜರಾತ್ ಟು ನಾರ್ತ್ ಈಸ್ಟ್ ತನಕ ದೇಶದ ಎಲ್ಲ ರಾಜ್ಯಗಳ ಎಲ್ಲ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಿಗೆ ಪ್ರತಿ ಅಕೌಂಟ್ಗೆ ಅಪ್ ಟು 5 ಲಕ್ಷ ರೂಪಾಯಿ ತನಕ ಅಸಲು ಬಡ್ಡಿ ಎಲ್ಲ ಸೇರಿ RBIನ ಪ್ರೊಟೆಕ್ಷನ್ ಇರುತ್ತೆ. ಒಂದು ವೇಳೆ ಬ್ಯಾಂಕೇ ಮುಳುಗಿ ಹೋದ್ರೂ ಕೂಡ ಆ ದುಡ್ಡನ್ನು ನಿಮಗೆ ಅಪ್ ಟು 5 ಲ್ಯಾಕ್ ರೂಪೀಸ್
ನಿಮ್ಮ ದುಡ್ಡನ್ನು ಕೊಡೋ ಜವಾಬ್ದಾರಿ DICGCದು. ಜೊತೆಗೆ ಇಂಪಾರ್ಟೆಂಟ್, ಈ ರಕ್ಷಣೆ ಪಡೆಯೋಕ್ಕೆ ಸ್ಪೆಷಲ್ ಆಗಿ ಬೇರೇನೋ ಅಪ್ಲೈ ಮಾಡ್ತಾ ಕೂರಬೇಕು ಅಂತಿಲ್ಲ. ದ ಮೂಮೆಂಟ್ ಯು ಓಪನ್ ದ ಅಕೌಂಟ್, ನೀವು ಅಕೌಂಟ್ ಓಪನ್ ಮಾಡಿದ ತಕ್ಷಣ ಅಥವಾ FD ಇಟ್ಟ ತಕ್ಷಣ ಭಾರತದ ಯಾವುದೇ ಬ್ಯಾಂಕ್, ಸ್ಮಾಲ್ ಫೈನಾನ್ಸ್ ಬ್ಯಾಂಕಲ್ಲಿ ಆಟೋಮ್ಯಾಟಿಕಲಿ ಈ ರೂಲ್ ಅಪ್ಲೈ ಆಗುತ್ತೆ. ಸಪ್ರೇಟ್ ಆಗಿ ಯಾವುದೇ ಪ್ರೊಸೀಜರ್, ಪೇಪರ್ ವರ್ಕ್ ಅಥವಾ ಅಪ್ಲಿಕೇಶನ್ ಅದಕ್ಕೆ ಇರೋದಿಲ್ಲ ಈ ಪ್ರೊಟೆಕ್ಷನ್ ಪಡೆಯೋಕ್ಕೆ. ಬೈ ಡಿಫಾಲ್ಟ್ ಅದು. ಸೊ ಸ್ನೇಹಿತರೆ, ಸಿಬಿಲ್ ಇಲ್ಲದೆ ಇರೋರಿಗೆ, ಕ್ರೆಡಿಟ್ ಸ್ಕೋರ್ ಇಲ್ಲದೆ ಇರೋರಿಗೆ, ಹೊಸಬರಿಗೆ, ಫ್ರೀಲ್ಯಾನ್ಸರ್ಸ್ಗೆ ಅಥವಾ ಯಾರಿಗೇ ಆದರೂ ಕೂಡ ಇಮಿಡಿಯೇಟ್ಲಿ ಕ್ರೆಡಿಟ್ ಕಾರ್ಡ್ ಪಡಿಬೇಕು ನಾನು ಯಾವುದೇ ಚಿಂತೆ ಇಲ್ಲದೆ, ಆ ಕ್ರೆಡಿಟ್ ಕಾರ್ಡ್ ನನ್ನನ್ನು ಸಾಲಗಾರನನ್ನಾಗಿ ಮಾಡೋದ್ರ ಬದಲಿಗೆ ನನಗೆ ಉಳಿತಾಯದ ಅಭ್ಯಾಸವನ್ನು ಫೋರ್ಸ್ ಮಾಡೋ ಕಾರ್ಡ್ ಆಗಿರಬೇಕು ಅಂತ ಹೇಳಿದ್ರೆ ಅವರು ಈ ಆಪ್ಷನನ್ನು ಚೆಕ್ ಮಾಡ್ಬೋದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ನೀವು ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಫ್ರೀಯಾಗಿ ಸ್ಟೇಬಲ್ ಮನಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕೆಲವೇ ಕ್ಲಿಕ್ಸಲ್ಲಿ ನಿಮ್ಮದೇ ಕಾರ್ಡನ್ನು ಪಡಿಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.